ಇದು ಏನೈತೆ ನೋಡಿರಿ, ಇದೆಲ್ಲ ಇದು ನಮ್ದು ಕಬ್ಬು ನೋಡ್ರಿ. ಈಗ ಇದಕ್ಕೆ ಕಂಪ್ಲೀಟ್ 10 ತಿಂಗಳಾಗಿ ಒಂದು 2-3 ದಿವಸ ಆಯ್ತು ರೀ. ಸಾಕಷ್ಟು ಸಂಖ್ಯೆ ಹಿಡಿದಿವಿ. ಇದನ್ನು 100 ಟನ್ ಟಾರ್ಗೆಟ್ ಅಂತಂದು ಮಾಡಿದೆವು. ಇವಾಗ ಇದಕ್ಕೆ ಏನು ಮಾಡಕತ್ತಿದ್ದೀಪ್ಪ ಅಂತಂದ್ರೆ ಎಲ್ಲ ಥರ ಜೀವಾಣುಗಳು ರೀ, ಟ್ರೈಕೋಡರ್ಮಾ, ಸುಡೋಮೋನಾಸ್ ಆಗಲಿ, PSB ಆಗಲಿ, ಅಜೋಸ್ಪರ್ಲಮ್ ಆಗಲಿ, ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಆಗಲಿ, ಇವೆಲ್ಲ ಪ್ರತಿಯೊಂದು ಏನೈತಿ ಇವನ್ನೆಲ್ಲ ಬಿಡ್ಕೊತ ಹೊಂಟಿದ್ದೀವಿ. ಅದು ಅಲ್ದಾರಿ ಕಮ್ಮಿ ರೇಟ್ನಾಗ ನಮ್ಗೆ ಈಗ ಸಿಕ್ಕಾವು. ಅವು ಎಲ್ಲೆಲ್ಲಿ ಸಿಗತ್ತವು ಏನೇನಿಲ್ಲ ಅನ್ನೋದು ಎಲ್ಲ ನಿಮ್ಗೆ ಹೇಳ್ತಾನು. ಆದರೆ ಇದನ್ನ ಬಿಡೋದ್ರಿಂದ ಸಾಕಷ್ಟು ಬೆಳೆಗಳು ಡೆವಲಪ್ ಆಗ್ತಾವೆ. ನಮ್ದು ನೋಡ್ರಿ, ಈಗ ನಮ್ಮ ಮನೆ ಬಿಟ್ಟಿನಿ ನೋಡ್ರಿ. ಈಗ ಆಲ್ರೆಡಿ 15 ದಿವಸದಿಂದ ತೊಗೊಂಡು ಬಂದೀನಿ. ಇದು ನೋಡ್ರಿ ಯಾವ ರೀತಿ ಡೆವಲಪ್ ಆಗ್ಲತ್ತವು ಬೆಳೆಗಳು ರೀ. ಮೇನ್ ಮುಖ್ಯ ಕಾರಣ ಅಂದರೆ ಈಗ ಮಳೆಗಾಲದಾಗ ಜೀವಾಣುಗಳು ಬಿಡೋದು. ಇದನ್ನು ಮೊದಲ ಎಲ್ಲರೂ ಕಡ್ಡಾಯವಾಗಿ ಮೊದಲ ಮಾಡಿರಿ. ನೋಡ್ರಿ, ಇನ್ನೊಂದು ವಾತಾವರಣ ಜರ ಕೂಲ್ ಆಗಾನ ರೀ. ಒಂದಿಷ್ಟು ಯಾರೇ ಫ್ರೀ ಇದ್ರೆ ನಮ್ಮ ಜಮೀನಿಗೆ ಬಂದು ವಿಸಿಟ್ ಕೊಡೋದ ಕೊಡ್ರಿ. ನಾವು ಯಾವ ರೀತಿ ಏನೇನು ಮಾಡಿದ್ದೀವಿ ಏನಿಲ್ಲ ನಿಮ್ಗೆ ಪ್ರತ್ಯಕ್ಷ ಐತಿ ಎಲ್ಲ ಸಿಗ್ತೈತಿ. ಮುಂದೆ ಹೆಂಗೆ ಮಾಡಬೇಕು ಅನ್ನೋದು ನಿಮಗೆಲ್ಲ ಒಂದೊಂದು ಮಾಹಿತಿ ಗೊತ್ತಾಕೈತಿ. ನೋಡ್ರಿ, ಇದನ್ನು ಯಾವ ರೀತಿ ಯೂಸ್ ಮಾಡ್ಬೇಕಂದ್ರೆ ಇದನ್ನು ಎಕರೆಗೆ 1 ಲೀಟ್ರ್ ನೋಡಿರಿ. 1 ಲೀಟ್ರ್ ಏನು ಮಾಡೋದಂದ್ರೆ ರೀ, 200 ಲೀಟ್ರ್ ನೀರು ತೊಗೋದ್ರಿ. ಅದರಾಗ 2 kg ಬೆಲ್ಲ ಹಾಕ್ರಿ. 1 ಲೀಟ್ರ್ ರೀ. ಇದರಿಂದ 1 ಲೀಟ್ರ್ ತೊಗೋರಿ. ಒಂದು 2-3 ದಿವಸ ಇಡ್ರಿ, ಸಾಕ್ರಿ. ಅದ್ರಾಗ ಮತ್ತಷ್ಟು ಡೆವಲಪ್ ಆಗ್ತಾವೆ. ಆದಿಂದ ಏನೈತಿಲ್ಲ, ನೀವು ಯಾರು ಹೈ ನೀರ್ನಾಗ ಕೊಡೋರ್ತಲ್ಲೋ ಹೈ ನೀರ್ನಾಗ ಕೊಡ್ರಿ, ಡ್ರಿಪ್ನಾಗ ಕೊಡೋರು ಡ್ರಿಪ್ನಾಗ ಕೊಡ್ರಿ. ಇಂಥ ಒಟ್ಟು ಹೆಂಗೆ ಕೈಲಿ ನಿಮ್ಮ ಜಮೀನಿಗೆ ನೀವು ಇದನ್ನು ಕೊಡೋದ್ರಿಂದ ಏನಾಗ್ತೈತಿ, ಅಲ್ಲಿ ಮಣ್ಣು ಏನೈತಿ ಎಲ್ಲ ಲೂಸ್ ಮಾಡ್ಲಾಕತ್ತಾವೆ. ಮಣ್ಣು ಎಷ್ಟು ಲೂಸ್ ಆಗ್ತೈತಿ, ಬೇರುಗಳು ಬಡ್ಡಿಯಾಗೈತಿ ಹೋಗೋಕೆ ಅನುಕೂಲ ಆಗ್ತೈತಿ. ಯಾವಾಗಲೂ ಒಂದು ತಿಳ್ಕೊರಿ, ನಮ್ಮ ಕಬ್ಬ ಇರಲಿ ಬೇರೆ ಬೆಳೆನೇ ಇರಲಿ, ಅದ್ರ ಮುಖ ಯಾವುದಪ್ಪ ಅಂತಂದ್ರೆ ಬೇರುಗಳು ರೀ. ಬಡ್ಡಿಯಾಗಿ ಏನೈತಿ ಅವಕ್ಕೆ ಆಹಾರ ಎಷ್ಟು ದಿವಸ ಹುಡುಕಾಡ್ಕೊತ ಹೋಗ್ತಲ್ಲ ಅಷ್ಟು ದಿವಸ ನಿಮ್ಮ ಬೆಳೆ ಬೆಳಿತೈತಿ. ಮತ್ತು ಅಲ್ಲಿ ಹೋಗೋಕೆ ಹಾದಿ ಕಟ್ಟಾಯ್ತಲ್ಲೋ ಸ್ಟಾಪ್ ಆಯ್ತು ಅಂದಂಗೆ ರೀ, ಮುಂದೆ ಹಾದಿ ಕಟ್ಟಾಯ್ತಲ್ಲ ಮುಗಿತಂದಂಗೆ ರೀ. ಹಂಗೆ ಆ ರೀತಿ ಇರ್ತೈತಿ. ಇದನ್ನ ಏನೈತಿಲ್ಲ ಸರಿಯಾಗಿ ಸದುಪಯೋಗ ಮಾಡ್ಕೊರಿ. ಏನೈತಿಲ್ಲ ಮತ್ತು ಇದು ನೀವು ಮಾಗಾರಿ ಮಾಡಲು ಒಟ್ಟು ಸಿಗಂಗಿಲ್ಲ. ಆ ಕಡೆ ಈ ಕಡೆ ನೀವು ಮತ್ತೆ ನೀವು ಆನ್ಲೈನ್ದಾಗೂ ಕೆಲವೊಂದಿಷ್ಟು ಮಂದಿಗೆ ಗೊತ್ತಾಗ್ತೈತಿ, ಕೆಲವೊಂದಿಷ್ಟು ಮಂದಿಗೆ ಗೊತ್ತಾಗಂಗಿಲ್ಲ. ಮತ್ತು ಇಲ್ಲಿ ಅವ್ರು ಏನು ಹೇಳ್ತಾರೋ ಅದೇ ರೇಟ್ ಕೊಡೋದಾಗ್ತೈತಿ. ಆ ರೀತಿ ಮಾಡ್ಕೋಬೇಡ್ರಿ. ಇಲ್ಲೇ ನಾ ಏನು ಹೇಳಕತ್ತೀನಲ್ಲ ಅಲ್ಲಿ ಹೋಗಿರಿ, ತೊಗೊಂಡು ಬರ್ರಿ. ಕಮ್ಮಿ ಖರ್ಚಿನಾಗ ನಿಮಗೆ ಭಾರಿ ರಿಸಲ್ಟ್ನೂ ಸಿಗ್ತೈತಿ, ಅನುಕೂಲ ಆಕೈತಿ. ಹೋಗಿ ಬರ್ರಿ. ಎಲ್ಲರಿಗೂ ನಮಸ್ಕಾರ. ಸುಧಾರಿತ ಬೇಸಾಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳುತ್ತಾ, ಇವತ್ತಿಂದ ಒಂದು ವಿಷಯ ನಾನು ನಿಮಗೆ ಹೇಳಬೇಕಾಗಿತ್ತು. ಅದನ್ನ ಹೇಳೋದನ್ನು ಅದೇನಪ್ಪ ಅಂತಂದ್ರೆ, ಮತ್ತೊಂದು ರೈತರಿಗೆ ಕಮ್ಮಿ ರೇಟ್ನ್ಯಾಗ ಒಂದು ಆಫರ್ ಕೊಡಕತ್ಯಾರು. ಅದು ಏನಪ್ಪ ಅಂತಂದ್ರೆ, ಈಗ ಸದ್ಯಕ್ಕೆ ಮಳೆಗಾಲ ವಾತಾವರಣ ಜರ ಕೂಲಾಗು ಪೊಸಿಷನ್ ಬಂದೈತಿ. ಈಗ ಇನ್ನೇನೈತಪ್ಪ ಅಂತಂದ್ರೆ ನಮ್ಮ ಜಮೀನ್ಯಾಗ ಜೀವಾಣುಗಳು ಬಿಡೋದು. ಯಾಕಂದ್ರೆ ಏನಕ್ಕ ತಕ ನೀವು ಏನು ರಾಸಾಯನಿಕ ಏನು ಕೊಟ್ಟಿರ್ತಿರಲ್ಲ, ಅದು ಆಲ್ಮೋಸ್ಟ್ ವೇಸ್ಟಾಗಿ ಬಿದ್ದಿರ್ತೈತಿ. ಮತ್ತು ಅದು ಆಯಿತು ನಿಮ್ಮ ಮಣ್ಣು ಗಟ್ಟಿದಾಗಿರ್ತೈತಿ. ಹಿಂಗಾಗಿ ಏನೈತಿಲ್ಲ, ಆ ಮಣ್ಣಾಗಿಂದ ಏನೈತಿಲ್ಲ ಬಿದ್ದಂಥ ಪೋಷಕಾಂಶಗಳು ಏನದಲ್ಲ ಅದನ್ನೆಲ್ಲ ತಿಂದು ಒದಗಿಸಿ ಕೊಡುವಂಥವು ಜೀವಾಣುಗಳು ಬೇಕಾಗ್ತಾವೆ. ಮತ್ತು ಇನ್ನೊಂದು ಏನೈತಿ ಅಂದ್ರೆ, ಇವು ಮಳೆಗಾಲದಾಗ ಹೆಚ್ಚು ಡೆವಲಪ್ ಆಗ್ತಾವೆ. ಈ ಭೂಮಿ ಒಳಗೆ ಇರ್ಬೇಕು ರೀ. ಭೂಮಿ ಒಳಗೆ ಇದ್ದಾಗನ ಬೆಳೆಗೆ ಬೇಕಾಗುವಂಗೆ ಅಂತ ಒದಗಿಸಿ ಕೊಡುವಂಥವು ಇವು ಇರ್ತಾವೆ ರೀ. ಅಂದ್ರೆ ಏನೋ ಈಗೇನು ನೀವು ಗೊಬ್ಬರ ಕೊಟ್ಟಿರ್ತಿರಲ್ಲ, ಈಗ ಒಂಥರ ನಿಮ್ಗೆ ಉದಾಹರಣೆ ಹೇಳ್ಬೇಕಂದ್ರೆ, ಮನ್ಯಾಗ ಈಗೊಂದು ನಾವು ಊಟ ಮಾಡ್ತೀವಿ ಅಂದ್ರೆ ಮೊದಲು ಫಸ್ಟಿಗೆ ಸ್ಟಾರ್ಟಿಂಗ್ ಜೋಳ ತರ್ತೀವಲ್ಲ, ಆ ಟೈಪ್ ಇದ್ದಂಗೆ ಇರ್ತೈತಿ. ಇವತ್ತನ್ನೆಲ್ಲ ಥರನೂ ಒದಗಿಸಿ ನಮ್ಮ ಆಹಾರ ಮಾಡಿ ಕೊಡುವಂಥವ್ರು, ಅಡುಗೆ ಮಾಡಿ ಕೊಡೋವಂಥವ್ರು ಯಾರಪ್ಪ ಅಂತಂದ್ರೆ ಇವರ ಈ ಜೀವಾಣುಗಳು. ಹಿಂಗಾಗಿ ಏನೈತಿರಲ್ಲ, ಈಗೇನೈತಿ ಅವರು ನಮಗೀಗ ಮೊನ್ನೆ ನಾನು ನಿಮ್ಗೆ ಏನಿರಲ್ಲ, ಈಗ ಪುಲ್ವಿಕ್ ಆ್ಯಸಿಡ್ ಏನು ಕೊಟ್ಟಿರ್ತಾರಲ್ಲ ರೀ, ಅದೇ ಫ್ಯಾಕ್ಟ್ರಿನವ್ರು ಏನೈತಿ. ಮತ್ತು ರೈತರಿಗೆ ಒಳ್ಳೇದಾಗಲಿ ಅಂತಂಗಿಸಿಂದ ಅವ್ರು ಏನೈತಿ ಈ ಸದ್ಯದಾಗ ಏನೈತಿ ಜೀವಾಣುಗಳು ಕೊಡಾಕತ್ಯಾರ. ಈಗ ನಾ ಆಲ್ರೆಡಿ ತೊಗೊಂಡು ಬಂದೀನಿ ರೀ. ನಾಗ ಈಗ ಒಂದು 15 ದಿವಸ ಆಯ್ತು, ಅದನ್ನೆಲ್ಲ ಟೆಸ್ಟ್ ಮಾಡೀನಿ. ಭಾರಿ ಬೆಸ್ಟ್ ಐತ್ರಿ. ಅದು ಅದನ್ನು ನಿಮ್ಗೆ ತೋರಿಸ್ತೀನಿ. ಇದು ನೋಡ್ರಿ, ಇದು ನಂದು ಈಗಂತ ಒಂದು ಸ್ಯಾಂಪಲ್ ನಾನು ನಿಮ್ಗೆ ತೋರ್ಸತ್ತೀನಿ ರೀ. 5 ಲೀಟರ್ ಕ್ಯಾನ್ ರೀ. ಅದು ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ರೀ, PSB ಅಂತಾರಲ್ಲ ಆದರೆ ಅದು. ಇದ್ರ ಮೇಲೆ ರೇಟ್ ಕೊಟ್ಟಾರ ನೋಡಿರಿ, 550 ರೂಪಾಯಿ ರೀ 5 ಲೀಟ್ರಕ್ಕೆ ರೀ. ಅದು ಇದು ನೋಡಿರಿ 550 ರೀ. ಏನೈತಿರಲ್ಲ ಅತಿ ಕಡಿಮೆ ರೇಟ್ನಾಗ. ಅದ್ರ 1 ಲೀಟ್ರಿಗೆ ಎಷ್ಟು ಗೊತ್ತ್ರಿ? ಇದು
ಒಂದು 110 ರೂಪಾಯಿ ಬಿತ್ತು. ನೀವು ಹೊರಗಡೆ ಮಾರ್ಕೆಟ್ನಾಗ ತೊಗೊಳಕ್ಕೆ ಹೋಗ್ರಿ 400 500 600 700 ಏನು ತೊಗೊಂಡಂಗೆ ಅದಾರು ಈ ರೀತಿ ಅಂತೀವಿ. ಈಗ ನನಗೆ ಮನೆ ಅವರು ಫ್ಯಾಕ್ಟ್ರಿ ವತಿಯಿಂದ ಸಾಹೇಬ್ಗಳು ಸೈಂಟಿಸ್ಟ್ಗಳದು ಅವ್ರನ್ನ ತಂದು ಕಿಸಿಂದ ಅವರು ರೆಡಿ ಮಾಡ್ಯಾರ. ನಮ್ಮ ಈ ಮಣ್ಣಿಗೆ ಯಾವ್ಯಾವ ಬೇಕು ಏನೇನೆಲ್ಲ ಹೊಂದಾಣಿಕೆ ಆಗುವಂಥವು ಎಲ್ಲ ಬ್ಯಾಕ್ಟೀರಿಯಾಗಳು ರೆಡಿ ಮಾಡ್ಯಾರ ಅವರು. ಈಗ ಆಲ್ಮೋಸ್ಟ್ ನನಗೊಂದು 6 ಥರ 7 ಥರ ಅಂದರು ಅದಾವ್ರು ಅವ್ರ ತೆಗೆ. ನಾ ತೊಗೊಂಡು ಬಂದೇನಿ ರೀ ಯೂಸು ಮಾಡೀನಿ ರೀ. ಈ ಸದ್ಯಕ್ಕೆ ನನ್ನ ಬಾಜು ಹಿಂದೆ ಐತೆ ನೋಡ್ರಿ. ಈಗ ಬೆಳೆ ಯಾವ ರೀತಿ ಚೇಂಜ್ ಆಗಲೈತಿ ನೋಡಿರಿ. ಇನ್ಕ ತಕ್ಕ ಬರೀ ರಾಸಾಯನಿಕ ಯೂಸ್ ಮಾಡೀನಿ ರೀ. ಈಗ ಏನೈತಿ ನೋಡಿರಿ ಬ್ಯಾಕ್ಟೀರಿಯಾಗಳು ಯೂಸ್ ಮಾಡಿರ್ಲಿ ಆಟೋಮೆಟಿಕ್ ಈ ರೀತಿ ಚೇಂಜ್ ಆಗ್ಲತ್ತೈತಿ ರೀ. ಅದು ಹಿಂಗೇನೈತಿರಲ್ಲ ನಮ್ಗೆ ಗೊತ್ತಿರ್ಲಾಕ್ಬೇಕು ರೀ. ಯಾವಾಗಲೂ ಮಳೆಗಾಲ ಜರ ವಾತಾವರಣ ಕೂಲ್ ಆಯ್ತಲ್ಲೋ ಟೆಂಪ್ರೇಚರ್ ಇರ್ಬೇಕು, ಅಂಥದ್ರಾಗಿಂತಿ ಬ್ಯಾಕ್ಟೀರಿಯಾಗಳು ಡೆವಲಪ್ ಆಗ್ತಿರ್ತಾವೆ. ಈಗ ಏನೈತಿ ರೀ ನೀವು ಇನ್ಕ ತಕ್ಕ ರಾಸಾಯನಿಕ ಏನು ಓದಿರ್ತಿರಲ್ಲ ಅದನ್ನೆಲ್ಲ ಅಂದ್ರೆ ಈಗ ತಿಂದು ಏನು ಬೆಳೆಗೂ ಒಂದಿಷ್ಟು ತಿಂದಿರ್ತಾವೆ. ಅದ್ರೊಳಗೆ ನಿಮ್ಮ ಜಮೀನಾಗ ಏನಂತ ತೆಳ್ಳಗಂಗೆ ಬೆಳಗ್ಗೆ ಬಿದ್ದಿರ್ತೈತಿ. ಅದು ನಿಮಗೆ ಗೊತ್ತಿರಂಗಲ್ಲ. ಅಂದ್ರೆ ಮನೆ ಅಂಗಳದಾಗ ಹೆಂಗೆ ಹೊಲಸು ಬಿದ್ದಿರ್ತೈತದ ಆ ಟೈಪ್ ಬಿದ್ದಿರ್ತೈತಿ. ಇದನ್ನ ಏನತ್ತಿಲ್ಲ ಎಲ್ಲ ಜೀವಾಣುಗಳು ಆಯ್ಕೊಂಡು ಹೆಂಗೆ ತರ್ತಾರಲ್ಲ ಆ ರೀತಿ ತಿಂದು ಕಿಸಿಂದ ಏನೈತಿ ಬೆಳೆಗಳಿಗೆ ಒದಗಿಸಿ ಕೊಡ್ತಾವೆ. ಈ ರೀತಿ ಏನೈತಿ ನೀವು ಮಾಡೋದ್ರಿಂದ ನಿಮ್ಮ ಬೆಳೆಗಳು ಏನೈತಿಲ್ಲ ಡಬ್ಬಲ್ ಇಳುವರಿ ತೊಗೊಳಕ್ಕೆ ನಿಮ್ಗೆ ಅನುಕೂಲ ಆಗ್ತೈತಿ. ಇವೆಲ್ಲ ನಮ್ಗೆ ಕೃಷಿ ಮಾಡ್ತೀವಿ ಅಂದ್ರೆ ನಮಗೆಲ್ಲ ಗೊತ್ತಿರ್ಲಾಕ್ಬೇಕು ರೀ. ರಾಸಾಯನಿಕ, ಜೈವಿಕ ಮತ್ತು ಐತಿ ಆರ್ಗ್ಯಾನಿಕ ಇವು 3 ಬೇಕಾಗ್ತಾವೆ ಈ ಭೂಮಿ ಒಳಗೆ ನಾವು ಬೆಳೆ ಬೆಳೆಸ್ಬೇಕಂದ್ರೆ. ಹಿಂಗಾಗಿ ಏನಂತಿಲ್ಲ ಈಗ ಇನ್ಕತಕ್ಕ ನಾವು ರಾಸಾಯನಿಕ ರಗಡ್ ನಿಮ್ಗೆ ಸಾಕಷ್ಟು ಹೇಳಿದ್ದೀವಿ. ಇದು ಏನಂತೀರಿ ನೋಡ್ರಿ, ಈಗ ಇದು ಜೈವಿಕ ರೀ. ಇದನ್ನ ಯಾಕಂತ ಕೇಳ್ರಿ, ಇದನ್ನ ಪಟ್ನ ಎಲ್ಲರೂ ತೊಗೊಂಡು ಹೋಗ್ರಿ. ಅಂದ್ರೆ ಯಾಕಂತ ಕೇಳಿ ಮನೆ ಸೈಡ್ ಸರಿ ಏನಂತಿರಲ್ಲ ಈಗ ಗುಬು ಏನು ಫುಲ್ವಿಕ್ ಆ್ಯಸಿಡ್ ಕೊಡ್ತೇವೆ ನಾನು ಭಾಳ ಮುಗಿ ಬಿದ್ದಿರಿ. ಹಂಗೆ ಇಲ್ಲಿ ಇದು ಟೈಪನ್ನು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಜರ ಹೋಗ್ರಿ ಮಾಡಿರಿ ಎಲ್ಲ ಇದು ಮಾಡ್ಕೊಂಡು ಕಿಸಿಂದ ಆದಷ್ಟು ಯಾವಾಗ ಗ್ಯಾಪ್ ಇರ್ತಲ್ಲ ಹೋಗಿ ತೊಗೊಂಡು ಬರ್ರಿ. ಯಾಕಂತ ಕೇಳಿ ಮತ್ತೆ ಕಾಯಿಲೆ ಆಯ್ತಲ್ಲ ಮತ್ತೆ ಸಿಗಂಗಿಲ್ಲ. ನೀವು ಮಾರ್ಕೆಟ್ನಾಗ ಹೋಗಿ ಕಿಸಿಂದ ನೀವು ಅವ್ರು ಹೇಳಿದ ರೇಟ್ ಕೊಂಡು ತರೋದಾಗ್ತೈತಿ. ಆ ಟೈಪ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನೋಡಿರಿ ಇಲ್ಲಿ ಹೋಗ್ರಿ ಸಿದ್ದಾಪುರ ಫ್ಯಾಕ್ಟ್ರಿ ನಿಮ್ಗೆ ಗೊತ್ತೈತಿರಲ್ಲ ಇಲ್ಲಿ ಮುಧೋಳ ಜಮಖಂಡಿ ಎರಡಕ್ಕೂ ನಡಬಾರ್ಕ್ ಬರ್ತೈತಿ. ಅದು ಅಲ್ಲಿ ಹೋದ್ರಲ್ಲೋ ನಮ್ಮ ಸರ ನಮ್ಗೆ ಇದನ್ನು ಕೊಡಿ ತಂದ್ರತು ಅವರು ಕೊಡ್ತಾರು. ನಾವು ಆಲ್ಮೋಸ್ಟ್ ಅವ್ರಿಗೆ ಎಲ್ಲರಿಗೆ ಹೇಳೀನಿ. ಅಂದ್ರೆ ಅದು ಯಾರಿಗೆ ಮಾಡ್ಯಾರ ಅಂದ್ರೆ ರೀ ಇಲ್ಲಿ ನಮ್ಮಲ್ಲಿ ಲೋಕಲ್ ಇದ್ದವ್ರಿಗೆ ಅದು ಕೊಡ್ಲಾಕತ್ತಂದು ಮಾಡ್ಯಾರ ಅವ್ರಿ. ಅಂದ್ರೆ ನಮ್ಮ ತಾವು ಕಬ್ಬಿನ ಕ್ಷೇತ್ರ ಎಲ್ಲೈತಲ್ಲ ಅಲ್ಲಿ ಕೊಡಾಕೆ ಮಾಡ್ಯಾರ ರೀ. ಆದ್ರೆ ಅವ್ರಿಗೆ ನಾ ಸರ್ಗಳು ಎಲ್ಲ ಹೇಳೀನಿ ರೀ. ಎಲ್ಲ ಕ್ಷೇತ್ರದ ಇದ್ರವ್ರು ಇಲ್ರಿ ರೈತರು ಎಲ್ಲರೂ ನಮ್ಮವ್ರ ರೀ. ಎಲ್ಲರಿಗೆ ಕೊಡುವಂಥ ವ್ಯವಸ್ಥೆ ಮಾಡಿರಿ ಅಂತಂದು ಅವ್ರಿಗೆ ನಾ ಹೇಳ್ಕೊಂಡೇನಿ ರೀ. ಬರ್ರಿ ಯಾರು ಬೇಕಾದ್ರೆ ಬರ್ರಿ ತೊಗೋರಿ ಅಂತಂದು ನಾ ಹೇಳ್ತಾನು. ತೊಗೊಂಡು ಕಿಸಿಂದ ನಿಮ್ಮ ಇಳುವರಿ ಹೆಚ್ಚು ಮಾಡ್ಕೋರಿ ಅಂತ ಹೇಳಿ ನಾ ಮತ್ತೆ ಮುಂದಿನ ವಿಷಯ ತೊಗೊಂಡು ನಾನು ಮತ್ತೆ ನೆಕ್ಸ್ಟ್ ಮತ್ತೊಂದು ವೀಡಿಯೋ ತೊಗೊಂಡು ಬರ್ತಾನು. ಅಲ್ಲಿ ತಕ್ಕ ಏನೈತಿಲ್ಲ